ಭಗವಂತನ ಕಡೆಗೆ ನಾವು ಅಣುರಲ್ಲಿ ಅಣು ಪರಮಾಣುವಿನಕ್ಕಿಂತ ಪರಮಾಣು ನಾವು ಒಂದ್ ಸ್ವಲ್ಪ ಅಲ್ಲಿ ಹೆಜ್ಜೆ ಇಟ್ಟಿವಲ್ಲ ಸಾಕು, ಅದು ಸಾರ್ಥಕ ಜೀವನದ ಕಡೆ ನಮ್ ಹೆಜ್ಜೆ ಹೋಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವರದಿ ವಾಚನವನ್ನ ಬಹಳ ಸಾಹಿತ್ಯವನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥವ್ರು, ಆಮೇಲೆ ವಿದ್ಯೆಯ ಪರಿಣಿತಿಯನ್ನ ಪಡೆದಿರ್ತಕ್ಕಂಥವ್ರು, ಪ್ರತಿಭೆನೇ ತಮ್ಮ ಹೆಸರಿನೊಳಗೆ ಇಟ್ಟುಕೊಂಡಿರ್ತಕ್ಕಂಥ ಮಾತೆ ಪ್ರಭಾವತಿ ಮಾತೆ ಅವರು ಇವತ್ತ ಈ ಒಂದು ವರದಿ ವಾಚನವನ್ನ ನಡೆಸಿಕೊಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ಶಾಂತ ರೀತಿಯಿಂದ ಕುಳಿತು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು ಸರ್. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನಗೆ ನಿಮ್ಮ ನೆನೆಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ. ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆ ಎನ್ನುತ್ತಯ್ಯ, ವದನದಲ್ಲಿ ಷಡಕ್ಷರಿಯ ಬರೆಯ ಲಿಂಗದೇವ. ಬಸವಾದಿ ಶರಣು ಪ್ರಮಥರನ್ನ ಸ್ಮರಣೆಗೈಯುತ್ತ ಇಂದು ಶಿವಾನುಭವ ಗೋಷ್ಠಿಯು ಶತಕ ಸಂಭ್ರಮಾಚರಣೆಯಲ್ಲಿದ್ದುದು ಅತೀವ ಹರ್ಷವೆನಿಸುತ್ತದೆ. ಶತಕ ಬಾರಿಸುವಲ್ಲಿ ಪ್ರಮುಖವಾಗಿ ಈರ್ವರು ಸಹೋದರಿಯರ ಕಾರ್ಯವೈಖರಿ, ಹಿರಿಯ ಮಾರ್ಗದರ್ಶಿ ಗುರುಗಳ ಪ್ರೋತ್ಸಾಹ ಪ್ರಮುಖವಾಗಿರುತ್ತದೆ. ಶಿವಾನುಭವ ಗೋಷ್ಠಿಯ ಎಲ್ಲ ಶರಣು ಸಹೋದರಿಯರ ಪ್ರೀತಿಯ ಕಾಳಜಿಯ ಕಾರ್ಯ ಪ್ರಮುಖವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಶಿವಾನುಭವ ಗೋಷ್ಠಿಯ ದಿವ್ಯ ಸಾನ್ನಿಧ್ಯ ಬಿರಾದರ್ ಗುರುಮಾತೆಯರು ತಮ್ಮ ಮುಂದೆ ಅತಿ ಅಚ್ಚುಕಟ್ಟಾಗಿ ಓದಿ ನಿರೂಪಿಸಿದ್ದಾರೆ. ಇಂದು 51 ಮಾಲಿಕೆಗಳಿಂದ ಇಲ್ಲಿಯವರೆಗೆ, ಅಂದರೆ ಶತ ಸಂಭ್ರಮದವರೆಗೆ ಒಂದು ಬಾರಿ ಮೆಲುಕು ಹಾಕುವ ಸಣ್ಣ ಪ್ರಯತ್ನ ಮಾಡೋಣ. ಕಾಯ ಮೀಸಲಾಗಿ ನಿನಗರ್ಪಿತವಾಗಿತ್ತು, ಶರಣ ಮೀಸಲಾಗಿ ನಿನಗರ್ಪಿತವಾಗಿತ್ತು, ಆನೊಂದರಿಯೇನಯ್ಯ ಎನ್ನ ಗತಿ ನೀನಾಗಿ, ಎನ್ನ ಮತಿ ನೀನಾಗಿ, ಪ್ರಾಣ ನಿನಗರ್ಪಿತವಾಯಿತು. ನೀನಲ್ಲದೆ ಪರತಂದ ನೆನೆದಣೆ ಆಣೆ ನಿಮ್ಮಾಣೆ ಚೆನ್ನಮಲ್ಲಿಕಾರ್ಜುನ. ಅಕ್ಕನ ವಚನವ ನೆನೆದು ಮಾಲಿಕೆಗಳ ಮೆಲುಕು. 51ರ ಮಾಲಿಕೆಯ ಉಪನ್ಯಾಸವನ್ನ ಸನ್ಮಾನ್ಯ ಶ್ರೀಮತಿ ಉಮಾ ಘಿವಾರಿ ಶರಣ ಚಿಂತಕರು ಬದುಕು ಬೆಳಕು ಎಂಬ ವಿಷಯದಡಿ ಮಂಡಿಸಿದರು. 52ರ ಮಾಲಿಕೆಯ ಉಪನ್ಯಾಸವನ್ನು ವೇದಮೂರ್ತಿ ಸನ್ಮಾನ್ಯ ಶ್ರೀಯುತ ಸಂಗಯ್ಯ ಹಿರೇಮಠ್ ಶಾಸ್ತ್ರಿಗಳು ಸಂಸ್ಕೃತಿ, ಸಂಸ್ಕಾರ, ಸದ್ವಿಚಾರ ಎಂಬ ವಿಷಯದಡಿ ಮಂಡಿಸಿದರು. 53ರ ಮಾಲಿಕೆಯನ್ನ ಸನ್ಮಾನ್ಯ ಶ್ರೀ ಹನುಮಂತ ಮಲ್ಲಣ್ಣನವರ ಗುರುಗಳು ಮರೆಯಾಗುತ್ತಿರುವ ಗ್ರಾಮೀಣ ಸೊಗಡು ಎಂಬ ವಿಷಯದೊಂದಿಗೆ ಮಂಡಿಸಿದರು. ಉಟ್ಟರೆ ತೊಟ್ಟರೆ ಪುಟ್ಟಕ್ಕ ಚಂದ ಎಂಬ ಗಾದೆಯಂತೆ ಮಾಲಿಕೆಗಳು ಸಕ್ಕರೆಗಿಂತ ಸಿಹಿಯಾದ ಉಪ್ಪಿನಂತೆ ಸಿಹಿಯಾಗಿ, ಸವಿಯಾಗಿ, ಹಿತವಾಗಿ ಸರ್ವ ಶರಣು ಹೃದಯಗಳ ಕರ್ಣಾನಂದವಾಗುವಂತೆ ಭರದಿ ಸಾಗಿದವು. ನಂತರದಲ್ಲಿ 55ರ ಮಾಲಿಕೆಯನ್ನು ಶ್ರೀ ಪ್ರಕಾಶ್ ಪೂರ್ವೆ ಗುರುಗಳು ಅಕ್ಷರದವ್ವನ ಸವಿ ನೆನಹು ಎಂಬ ವಿಷಯದೊಂದಿಗೆ, 56ರ ಮಾಲಿಕೆಯನ್ನ ಶ್ರೀ ಚಂದ್ರಶೇಖರ್ ನಾಗರಾಳ್ ಗುರುಗಳು ಸಿದ್ದರಾಮೇಶ್ವರರ ಚರಿತ್ರೆ ಎಂಬ ವಿಷಯದೊಂದಿಗೆ, 57ರ ಮಾಲಿಕೆಯನ್ನು ಶ್ರೀಮತಿ ಮಡಿವಾಳಮ್ಮ ನಾಡಗೌಡ್ ಗುರುಮಾತೆಯರು ಕಾಯಕ ಮತ್ತು ಸಮಾನತೆ ವಿಷಯದ ಉಪನ್ಯಾಸದೊಂದಿಗೆ, 58ರ ಮಾಲಿಕೆ ಶ್ರೀ ವೇದಮೂರ್ತಿ ಶರಣಯ್ಯ ಮಠ್ ಗುರುಗಳು ಶರಣರ ಅನುಭಾವ ಎಂಬ ಉಪನ್ಯಾಸದೊಂದಿಗೆ, 59ರ ಮಾಲಿಕೆ ಶ್ರೀ MN ಅಸ್ಕಿ ಗುರುಗಳು ಶಿಕ್ಷಕರು ಮತ್ತು ಅವರ ಸ್ಥಾನಮಾನ ಎಂಬ ವಿಷಯದೊಂದಿಗೆ, 60ರ ಮಾಲಿಕೆಯನ್ನು ಶ್ರೀ SS ಮಠ್ ಶಿಕ್ಷಕರು ಶರಣರ ಆಚಾರ ವಿಚಾರಗಳು ಎಂಬ ವಿಷಯದೊಂದಿಗೆ ಮಂಡಿಸಿದರು. ಹಸೆಯ ಮೇಲಣ ಮಾತು ಬೆಸಗೊಳಲ್ ಅಟ್ಟದಡೆ ಶಶಿಧರನ ಹತ್ತಿರ ಕಳುಹಿದರೆಮ್ಮವರು, ಭಸ್ಮವನ ಹೂಸಿ ಕಂಕಣವನ್ನೇ ಕಟ್ಟಿದರು. ಚೆನ್ನಮಲ್ಲಿಕಾರ್ಜುನ ತನಗೆ ನಾನಾಗಬೇಕು ಎಂದು ಅಕ್ಕನ ವಚನದಂತೆ ಮುನ್ನಡೆದವು ಗೋಷ್ಠಿಯ ಮಾಲಿಕೆಗಳು. 61ರ ಮಾಲಿಕೆ ಶ್ರೀ ಗುಂಡು ಚವ್ಹಾಣ್ ಗುರುಗಳು ಸಂತ ಸೇವಾಲಾಲ್ ಮಹಾರಾಜರು ಎಂಬ ವಿಷಯದೊಂದಿಗೆ, 62ರ ಮಾಲಿಕೆ ಶ್ರೀಮತಿ ಸುನಿತಾ ಠಾಣೇದ್ ಗುರುಮಾತೆಯರು ಪುಸ್ತಕ ಬೆಳಕು ಎಂಬ ವಿಷಯದೊಂದಿಗೆ, 63ರ ಮಾಲಿಕೆ ರಾಜಯೋಗಿನಿ ಬ್ರಹ್ಮಕುಮಾರಿ ಜಯಶ್ರೀ ಅಕ್ಕನವರು ಶಿವರಾತ್ರಿಯ ಆಧ್ಯಾತ್ಮಿಕ ರಹಸ್ಯ ಎಂಬ ವಿಷಯದೊಂದಿಗೆ, 64ರ ಮಾಲಿಕೆ ಶ್ರೀಮತಿ ಈರಮ್ಮ ಮಠಪತಿ ಶರಣು ಮಾತೆಯರು ಮಹಿಳೆ ಅಂದು ಇಂದು ಎಂಬ ವಿಷಯದೊಂದಿಗೆ, 65ರ ಮಾಲಿಕೆಯನ್ನ ಶ್ರೀ ಸುಭಾಷ್ ಶೇವಾಳೆ ಕೀರ್ತನಾಕಾರರು ಅದ್ವೇಷ್ಟ
ಸರ್ವಭೂತಾನಾಂ ಎಂಬ ವಿಷಯದೊಂದಿಗೆ 66ರ ಮಾಲಿಕೆ ವೇದಮೂರ್ತಿಗಳು ಶರಣಯ್ಯ ಮಠ ಗುರುಗಳು ವಚನಗಳಲ್ಲಿ ಬದುಕಿನ ಸಂದೇಶ ಎಂಬ ವಿಷಯದೊಂದಿಗೆ 68ರ ಮಾಲಿಕೆ ಶ್ರೀ ರಾಹುಲ್ ರಜಪೂತ್ ಗುರುಗಳು ತಂತ್ರಜ್ಞಾನದ ಬಳಕೆ ಎಂಬ ವಿಷಯದೊಂದಿಗೆ 69ರ ಮಾಲಿಕೆಯನ್ನು ಶ್ರೀಮತಿ ಕವಿತಾ ಎಲೆದಹಳ್ಳಿ ನಿವೃತ್ತ ಪ್ರಾಂಶುಪಾಲರು ವಚನಾಮೃತ ಎಂಬ ವಿಷಯದೊಂದಿಗೆ 70ರ ಮಾಲಿಕೆಯನ್ನ ಶ್ರೀ ಅನಿಲ್ ಶಿರಗಾಮಿ ಶಿಕ್ಷಕರು ಶಿಕ್ಷಣದಲ್ಲಿ ಸಂಸ್ಕಾರದ ಮಹತ್ವ ಎಂಬ ವಿಷಯದೊಂದಿಗೆ ಅತಿ ಮಧುರವಾಗಿ ದುಂಡು ಕೊಂಬಿನ ಎಮ್ಮೆ ಹಿಂಡಿ ನೋಡಬೇಡ, ಜಟ್ಟಿ ಕೊಂಬಿನ ಎತ್ತು ಹೂಡಿ ನೋಡಬೇಡ ಎಂಬ ಜಾನಪದ ಗಾದೆಯಂತೆ ಶರಣು ಹೃದಯಗಳಿಗೆ ಅನುಭಾವದ ಅಮೃತ ಉಣಬಡಿಸಿದರು. ಮುಂದುವರೆದು 71ರ ಮಾಲಿಕೆಯನ್ನು ಶ್ರೀ ಗಣೇಶ್ ಮಂಗಳೂರು ಗುರುಗಳು ಶರಣರ ಜೀವನ ದರ್ಶನ ಎಂಬ ವಿಷಯದೊಂದಿಗೆ 72ರ ಮಾಲಿಕೆಯನ್ನ ಶ್ರೀಮತಿ ರುದ್ರಮ್ಮ ಗಿಡ್ಡಪ್ಪಗೋಳ್ ಶರಣು ತಾಯಿಯರು ಶರಣ ಮಡಿವಾಳ ಮಾಚಿದೇವ ಎಂಬ ವಿಷಯದೊಂದಿಗೆ 73ರ ಮಾಲಿಕೆಯನ್ನು ಶ್ರೀಮತಿ ಕವಿತಾ ಕಲ್ಯಾಣಪ್ಪಗೋಳ್ ಶಿಕ್ಷಕಿಯರು ತಂತ್ರಜ್ಞಾನ ಮತ್ತು ಪುಸ್ತಕದ ಮಹತ್ವ ವಿಷಯದೊಂದಿಗೆ 75ರ ಮಾಲಿಕೆ ಶ್ರೀ ಸಂಗಯ್ಯ ಹಿರೇಮಠ್ ಶಾಸ್ತ್ರಿಗಳು ಅನುಭವ ಮಂಟಪದಲ್ಲಿ ಸಿದ್ದರಾಮ ಶಿವಯೋಗಿ ಎಂಬ ವಿಷಯದೊಂದಿಗೆ 76ರ ಮಾಲಿಕೆ ಶ್ರೀಮತಿ ಸರೋಜಾ ಕಮತಗಿ ಶಿವಶರಣೆಯರು ಧ್ಯಾನದ ಜ್ಞಾನ ಎಂಬ ವಿಷಯದೊಂದಿಗೆ 77ರ ಮಾಲಿಕೆಯನ್ನು ಶ್ರೀ ವೇದಮೂರ್ತಿ ಶರಣಯ್ಯ ಮಠ ಗುರುಗಳು ಶರಣರ ವಿಚಾರಧಾರೆ ಎಂಬ ವಿಷಯದೊಂದಿಗೆ 78ರ ಮಾಲಿಕೆ ಶ್ರೀ ರಾಚಯ್ಯ ಹಿರೇಮಠ್ ಮಾಜಿ ಸೈನಿಕರು ಆಪರೇಷನ್ ಸಿಂಧೂರ ಎಂಬ ವಿಷಯವನ್ನು 79ರ ಮಾಲಿಕೆ ಶ್ರೀ ಮಲ್ಲಿಕಾರ್ಜುನ ಸಾಹು ಶಿಕ್ಷಕರು 71ನೇ ಶತಮಾನಕ್ಕೆ 12ನೇ ಶತಮಾನದ ನಂಟು ಎಂಬ ವಿಷಯದೊಂದಿಗೆ 80ರ ಮಾಲಿಕೆಯನ್ನ ಶ್ರೀಮತಿ ಅನ್ನಪೂರ್ಣ ಹಿರೇಮಠ್ ಗುರುಮಾತೆಯರು ಬದುಕಿಗೆ ಯೋಗ ವಿಷಯವನ್ನು ಹೀಗೆ ಎಲ್ಲ ಮಾಲಿಕೆಗಳನ್ನ ಸರ್ವರು ಸುಂದರವಾಗಿ ಉಪನ್ಯಾಸಗೈದರು. ಮುಂದುವರೆದು 81ರ ಮಾಲಿಕೆಯನ್ನ ರಾಜಯೋಗಿನಿ ಜಯಶ್ರೀ ಅಕ್ಕನವರು ಮಕ್ಕಳಿಗೆ ಅವಶ್ಯವಿರುವ ಸಂಸ್ಕಾರ ಎಂಬ ವಿಷಯದೊಂದಿಗೆ 82ರ ಮಾಲಿಕೆಯನ್ನು ಶ್ರೀಮತಿ ಸವಿತಾ ಎಚ್ ಡಬರಿ ಶಿಕ್ಷಕಿಯರು ಈ ಶತಮಾನದ ಮಹಿಳೆಯರು ಎಂಬ ವಿಷಯದೊಂದಿಗೆ 83ರ ಮಾಲಿಕೆ ಶ್ರೀ ಲಕ್ಷ್ಮಣ್ ಲಾಲ್ಸರಿ ಗುರುಗಳು ಗುರುಪೂರ್ಣಿಮೆ ಆಚರಣೆಯ ಮಹತ್ವ ಎಂಬ ವಿಷಯವನ್ನು 84ರ ಮಾಲಿಕೆ ಶ್ರೀ ರಾಜು ಸೂಲೇನಹಳ್ಳಿ ಗುರುಗಳು ಸಮೃದ್ಧ ಬದುಕಿಗಾಗಿ ನಮ್ಮ ಸಂಕಲ್ಪ ಎಂಬ ವಿಷಯವನ್ನು 85ರ ಮಾಲಿಕೆಯಲ್ಲಿ ಶ್ರೀ ಜಗದೀಶ್ ಸಾಲಹಳ್ಳಿ ಶಿಕ್ಷಕರು ಪೂಜ್ಯ ಶ್ರೀ ಸಂಗನ ಬಸವ ಶಿವಯೋಗಿಗಳು ಎಂಬ ವಿಷಯದೊಂದಿಗೆ 86ರ ಮಾಲಿಕೆಯನ್ನ ಡಾಕ್ಟರ್ ಅನ್ನಪೂರ್ಣ ಹಿರೇಮಠ್ ಶಿಕ್ಷಕಿಯರು ರಕ್ಷಾಬಂಧನದ ಮಹತ್ವ ಎಂಬ ವಿಷಯದೊಂದಿಗೆ 87ರ ಮಾಲಿಕೆಯನ್ನು ಶ್ರೀ ವೇದಮೂರ್ತಿ ಶರಣಯ್ಯ ಮಠ ಗುರುಗಳು ಶ್ರಾವಣಾನುಭವ ಎಂಬ ವಿಷಯವನ್ನು 88ರ ಮಾಲಿಕೆಯಲ್ಲಿ ಶ್ರೀಮತಿ ಮಹಾದೇವಿ ವಾಲಿ ಶಿಕ್ಷಕಿಯರು ಶರಣರ ಕಾಯಕ ಎಂಬ ವಿಷಯದೊಂದಿಗೆ 89ರ ಮಾಲಿಕೆ ಶ್ರೀ ಮಡಿವಾಳಮ್ಮ ನಾಡ್ಗೌಡ್ ಗುರುಮಾತೆಯರು ಪರಮ ಪವಿತ್ರ ಶಿಕ್ಷಕ ವೃತ್ತಿ ಎಂಬ ವಿಷಯದೊಂದಿಗೆ 90ರ ಮಾಲಿಕೆ ಶ್ರೀ ಸಂಗಮೇಶ್ ಪಾಲ್ಕಿ ಸಿಆರ್ಪಿಯವರು ಭರವಸೆಯ ಬದುಕಿಗೆ ಆತ್ಮವಿಶ್ವಾಸ ಎಂಬ ವಿಷಯದೊಂದಿಗೆ ಹೀಗೆ ಅದ್ಭುತ ವಿಷಯಗಳಡಿ ಅದ್ಭುತ ಉಪನ್ಯಾಸ ಮರೆಯದೆ ಮೆಲುಕು ಹಾಕುವಂತೆ ಹೇಳಿದರು. ಕಲ್ಲಪ್ಪನು ಗುಂಡಪ್ಪನು ಕೂಡಿದರೆ ಮೆಣಸಪ್ಪ ಪುಡಿ ಪುಡಿಯಾದ ಎಂಬ ಜಾನಪದ ಗಾದೆಯಂತೆ ಉಪನ್ಯಾಸ ಶ್ರೇಷ್ಠರು ಮಾಲಿಕೆಗಳನ್ನ ಶತಕಗಳಷ್ಟ ಸಮೀಪಿಸಿದರು. ಮುಂದುವರೆದು 91ರ ಮಾಲಿಕೆಯನ್ನು ಶ್ರೀ ಶ್ರೀನಿವಾಸ್ ಪಡಗಾನೂರ್ ಶಿಕ್ಷಕರು ನಮ್ಮ ಮೇಲೆ ನಮ್ಮ ಹೂಡಿಕೆ ಎಂಬ ವಿಷಯವನ್ನು 92ರ ಮಾಲಿಕೆಗೆ ಶ್ರೀ ರಾಜ್ಕುಮಾರ್ ಕೋನ್ರೆಡ್ಡಿ ಗುರುಗಳು ಬದುಕು ಬದಲಿಸಲು ಭಗವದ್ಗೀತೆ ಎಂಬ ವಿಷಯವನ್ನು 93ರ ಮಾಲಿಕೆಗೆ ಶ್ರೀಮತಿ ಶಿಲ್ಪಾ ಭಸ್ಮೆ ಶಿಕ್ಷಕಿಯರು ಕನ್ನಡ ರಾಜ್ಯೋತ್ಸವ ಎಂಬ ವಿಷಯವನ್ನು 94ರ ಮಾಲಿಕೆಗೆ ಶ್ರೀ ರಾಹುಲ್ ರಜಪೂತ್ ಶಿಕ್ಷಕರು ಕನಕದಾಸರ ಕೀರ್ತನೆಗಳು ಎಂಬ ವಿಷಯವನ್ನು 95ರ ಮಾಲಿಕೆಗೆ ಶ್ರೀದೇವಿ ಹಿರೇಮಠ್ ಗುರುಮಾತೆಯರು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಎಂಬ ವಿಷಯವನ್ನು 96ರ ಮಾಲಿಕೆಗೆ ವೇದಮೂರ್ತಿ ಶರಣಯ್ಯ ಗುರುಗಳು ಕಲ್ಯಾಣದ ಶರಣರು ಎಂಬ ವಿಷಯದೊಂದಿಗೆ 97ರ ಮಾಲಿಕೆಗೆ ಶ್ರೀಶೈಲ ಕಟ್ಟಿ ಶಿಕ್ಷಕರು ಗೀತೋಪದೇಶ ಎಂಬ ವಿಷಯದೊಂದಿಗೆ 98ರ ಮಾಲಿಕೆಗೆ ಶ್ರೀಮತಿ ಸರೋಜಾ ಕಿತ್ತೂರ್ ಗುರುಮಾತೆಯರು ಎನ್ನ ಕಾಯ ಪ್ರಸಾದವಾಯಿತು ಎಂಬ ವಿಷಯದೊಂದಿಗೆ
99ರ ಮಾಲಿಕೆ ಸದ್ಗುರು ಶ್ರೀ ಶಂಕರಾನಂದ ಆಲೂರ್ ಆಧ್ಯಾತ್ಮ ಚಿಂತಕರು ವಚನಶಿಲಾ ಮಂಟಪದ ಶ್ರೀಗಳಿಗೆ ನುಡಿ ನಮನಗಳನ್ನ ಸಮರ್ಪಿಸಿದರು. ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲಿ ಬೇಡಿ ಮಾಚಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲಾ ಪುರಾತನರು ನೆನೆದು ಭಕ್ತಿಯ ಭಿಕ್ಷವನ್ನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಎಂಬ ಶರಣರ ಮಾತಿನಂತೆ ಶ್ರೀಮತಿ ಶಾಂತಮ್ಮ ಪಾಟೀಲ್ ಗುರುಮಾತೆಯರು ಹಾಗೂ ಶ್ರೀಮತಿ ಅಂಬಿಕಾ ಕರ್ಕಪ್ಪಗೋಳ್ ಗುರುಮಾತೆಯರು ತಮ್ಮ ಮನದಲ್ಲಿ ಇಂತಹ ಶತಕ ಮಾಲಿಕೆಯ ಸದ್ವಿಚಾರಗಳ ಸಂಕಲ್ಪವನ್ನ ತೊಟ್ಟು 100 ಮನೆಗಳಲ್ಲಿ ಭಕ್ತಿಯ ಭಿಕ್ಷೆಯನ್ನ ಬೇಡಿ ಶರಣು ಮನಗಳಿಗೆ ಭಕ್ತಿಯ ಯುಕ್ತಿಯ ಅತಿ ಸಮೃದ್ಧ ಸುವಿಶಾಲ ವಿಷಯಗಳೊಡನೆ ಪ್ರತಿ ಸೋಮವಾರ ಎಲ್ಲರಿಗೂ ಸದ್ವಿಚಾರಗಳನ್ನ ಉಣಬಡಿಸುವಲ್ಲಿ ತಮ್ಮ ಸುಕರ್ತವ್ಯವನ್ನ ಮೆರೆದಿದ್ದಾರೆ. ಇದಕ್ಕೆ ಜೋಡಿಯಾಗಿ ಪ್ರಾರ್ಥನೆ, ನಿರೂಪಣೆ, ಸ್ವಾಗತ, ವಂದನಾರ್ಪಣೆ ಇತ್ಯಾದಿ ಗೋಷ್ಠಿಯ ರೂಪುರೇಷೆಗಳಂತೆ ಸರ್ವರಿಗೂ ವಹಿಸಿದ ಕಾರ್ಯವು ಅತ್ಯಂತ ಸ್ಮರಣೀಯವಾದಂಥದ್ದು ಹಾಗೂ ಶತಗೋಷ್ಠಿ ಸಂಭ್ರಮಕ್ಕೆ ಇದು ಸಾಕ್ಷಿಯಾಗಿದೆ. ನೆಲದ ಮರೆಯ ನಿಧಾನದಂತೆ, ಮುಗಿಲ ಮರೆಯಲಡಗಿದ ಮಿಂಚಿನಂತೆ, ಬಯಲ ಮರೆಯಲಡಗಿದ ಮರೀಚಿಯಂತೆ, ಕಂಗಳ ಮರೆಯಲಡಗಿದ ಬೆಳಕಿನಂತೆ ಗುಹೇಶ್ವರ ನಿಮ್ಮ ನಿಲುವು ಎಂಬ ಪ್ರಭುದೇವರ ವಚನದೊಂದಿಗೆ ಈ ಸತ್ಕಾರ್ಯದಲ್ಲಿ ಹೇಳಲು ಕೇಳಲು ಸರ್ವ ಕಾರ್ಯಗಳಲ್ಲಿ ಭಾಗಿಯಾಗಿ ಯಶಸ್ವಿಯಾಗಲು ಸಹಕರಿಸಿದ ಸ್ವೀಕರಿಸಿದ ಸರ್ವ ಶರಣುಮನಗಳಿಗೆ ಶಿರಸಾ ನಮಸ್ಕಾರಗಳು. ಅದೃಷ್ಟವಿದ್ದವರಿಗೆ ಸ್ನೇಹಿತರು ಸಿಗುತ್ತಾರಂತೆ. ಇಂತಹ ಒಂದು ಸ್ನೇಹ ಬಳಗ ಶಿವಾನುಭವ ಗೋಷ್ಠಿ ಹೆಸರಿನೊಂದಿಗೆ ಸೇರಿರುವುದು ನಮ್ಮೆಲ್ಲರ ಸೌಭಾಗ್ಯ. ಹೋಳಿಗೆ ಇಲ್ಲದ ಹಬ್ಬವಿಲ್ಲ, ರಥವಿಲ್ಲದ ಉತ್ಸವವಿಲ್ಲ ಎನ್ನುವಂತೆ ಶತಕ ಸಂಭ್ರಮದಂದು ವರದಿ ಹಿಂದಿನ ಸಿಂಹಾವಲೋಕನಕ್ಕೆ ಅತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಒಂದು ಕಾರ್ಯವನ್ನ ಮಂಡಿಸಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ವಂದಿಸಿ ಅಭಿನಂದಿಸಿ, ತಮ್ಮ ಅನುಭವವನ್ನ ನಮ್ಮೆಲ್ಲರಿಗೂ ಉಣಬಡಿಸಿದ ಎಲ್ಲ ಉಪನ್ಯಾಸಕ ವೃಂದದವರಿಗೆ ಮತ್ತೊಮ್ಮೆ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸಿ ಹಾಗೂ ದೇವರು ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನನಗೆ ವರದಿ ವಾಚನ ಕೊಟ್ಟ ಕಾರ್ಯಕ್ಕಾಗಿ ನಮಸ್ಕಾರಗಳನ್ನ ತಿಳಿಸುತ್ತಾ ಇಲ್ಲಿಗೆ ವರದಿಯನ್ನ ಮುಗಿಸುತ್ತೇನೆ. ಧನ್ಯವಾದಗಳು. ಶಿವಭಕ್ತಿಯುಳ್ಳವಂಗೆ ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ. ಶಿವಭಕ್ತಿಯುಳ್ಳವಂಗೆ ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು. ಬೇಕೆಂಬುದ ಕಾವಗುಣ, ಬೇಡೆಂಬುದ ಕಾವಗುಣ. ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಕು ಕರ್ಣಂಗಳಲ್ಲಿ, ಲೋಭ ಬೇಕು ಪಾದೋದಕದಲ್ಲಿ, ಮೋಹ ಬೇಕು ಗುರುಲಿಂಗ ಜಂಗಮದಲ್ಲಿ, ಮದ ಬೇಕು ಶಿವಾಚಾರ ಘನವೆಂಬಲ್ಲಿ, ಮತ್ಸರ ಬೇಕು ಹಣ್ಣು ಹೆಣ್ಣು ಮಣ್ಣಿನಲ್ಲಿ. ಇಂತಿ ಷಡ್ಗುಣವಿರಬೇಕು, ಬೇಡವೆಂಬುದ ಕಾವಗುಣ. ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ, ಲೋಭ ಬೇಡ ತನು ಮನದಲ್ಲಿ, ಮೋಹ ಬೇಡ ಸಂಸಾರದಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ, ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ. ಇಂತಿ ಷಡ್ಗುಣವನ್ನರಿದು ಮೆರೆಯಬಲ್ಲಡೆ ಆತನೇ ಸದ್ಭಕ್ತ ಕಾಣ ಕೂಡಲ ಸಂಗಮ ದೇವ. ಎಂತ ಅದ್ಭುತವಾಗಿರ್ತಕ್ಕಂಥ ಬಸವಣ್ಣನವರು ಈ ವಚನವನ್ನ ಇಲ್ಲಿ ಬರೆದಿದ್ದಾರೆ. ಕಾಮ ಬೇಕು, ಯಾವ್ದಕ್ ಬೇಕು ಯಾವ್ದಕ್ ಬೇಡ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಯಾಕೆ ವಚನಗಳನ್ನ ಇಲ್ಲಿ ಇದನ್ನ ನೆನಪಿಸ್ಕೊಳ್ಬೇಕಾಯ್ತು ಅಂದ್ರೆ, ಎಷ್ಟೋ ಪಾಪ ಇಲ್ಲಿವರೆಗೆ ಒಂದು ವರದಿ ವಾಚನ ಸಿಂಹಾವಲೋಕನ ಮಾಡುದಂತಂದ್ರೆ ಇದೇನ್ ಸಾಮಾನ್ಯದ ಕೆಲಸ ಅಲ್ರಿ. ಯಾಕಂತಂದ್ರ 51 ಗೋಷ್ಠಿಗಳನ್ನ ಮಹಾತಾಯಿ ಶರಣಿ ತಾಯಂದಿರು ಈಗಾಗಲೇ ತಿಳಿಸಿದ್ರು. ಈ ಮುಂದಿನ ಭಾಗವನ್ನ 51ರಿಂದ ಹಿಡ್ಕೊಂಡು ಶತಗೋಷ್ಠಿಯವರೆಗೆ ಅವೆಲ್ಲ ಉಪನ್ಯಾಸಕರ ಹೆಸರುಗಳು, ವಿಷಯ, ಅದರ ವಿಡಂಬನೆ ಕುರಿತು ಅದನ್ನ ಜ್ಞಾಪಿಸಿಕೊಂಡು ಅದನ್ನ ಬರೆದಿಟ್ಟುಕೊಂಡು ಅದನ್ನ